ಹಾಯ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಬೇಸಿಗೆ ಕಾಲ ಬಂದೇ ಬಿಡ್ತು. ತುಂಬಾ ಜನಕ್ಕೆ ಬೇಳೆ ಸಾಂಬಾರ್ ತಿನ್ಲಿಕ್ಕೆ ಇಷ್ಟ ಆಗಲ್ಲ. ಅಂಥವ್ರಿಗೋಸ್ಕರ ಸಿಂಪಲ್ ಆಗಿ ಟೇಸ್ಟಿಯಾಗಿ ಸೊಪ್ಪಿನ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ನಾನು 1 ಸ್ಪೂನ್ ಆಗೋಷ್ಟು ಮೈಸೂರು ತೊಗರಿ ಬೇಳೆ ಹಾಗೆ 1 ಸ್ಪೂನು ಹೆಸರು ಬೇಳೆನ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ತೊಳೆದು ಇಟ್ಕೊಳ್ಳೋಣ. ನೋಡಿ, ಒಂದು ಕುಕ್ಕರ್ ತಗೊಂಡು ಬೇಳೆ ತೊಳೆದಿಟ್ಕೊಂಡಿರೋಂಥ ಬೇಳೆನ ಕುಕ್ಕರ್ಗೆ ಹಾಕೊಳ್ಳೋಣ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒಂದೊಂದು ಸ್ಪೂನ್ ಆದರೆ ಸಾಕಾಗತ್ತೆ. ತುಂಬ ಬೇಳೆ ಹಾಕಿದ್ರೂ ಚೆನ್ನಾಗಿರಲ್ಲ. ಹಾಗಾಗಿ 1 ಕಟ್ಟು ದಂಟಿನ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ದಂಟಿನ ಸೊಪ್ಪು ಬಂದು ತುಂಬ ತಂಪು ಅಂತ ಹೇಳ್ತಾರೆ. ಹಾಗಾಗಿ ನಾನು ದಂಟಿನ ಸೊಪ್ಪಲ್ಲಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇಕಾದ್ರೆ ಚಿಲ್ಕರವೆ ಸೊಪ್ಪು ಹಾಗೆ ಹರವೆ ಸೊಪ್ಪು ಸಹ ಹಾಕ್ಕೋಬೋದು. ಅದು ಕೂಡ ಚೆನ್ನಾಗೇ ಇರುತ್ತೆ. 1 ಕಟ್ಟು ದೊಡ್ಡದೊಂದು ಕಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಅದ್ರ ಜೊತೆಗೇನೆ ಬೆಳ್ಳುಳ್ಳಿ ಒಂದು 10 ಪಾಯಿ, ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಣಮೆಣಸಿನ್ಕಾಯಿ. ಬೇಕಾದ್ರೆ ನೀವು ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೋಬಹುದು. ಬಟ್ ಹೀಟ್ ಆಗುತ್ತೆ ಅಂತ ನಾವು ಒಣಮೆಣಸಿನ್ಕಾಯಿನ ಗ್ಯಾಸ್ಟ್ರಿಕ್ ಇರೋರು ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬಹುದು. ಹಾಗೆ ಒಂದು ಈರುಳ್ಳಿ, ಒಂದು ಬದನೆಕಾಯಿ, ಹಾಗೆ ಒಂದು ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಅಂದ್ರೆ ಸ್ವಲ್ಪ, ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್. ಇಷ್ಟನ್ನು ಹಾಕ್ಬಿಟ್ಟು ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು 2 ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ನುಣ್ಣಗೆ ಬೆಂದೋಗುತ್ತೆ. ಸಾಂಬಾರ್ ಮಾಡೋದು ತುಂಬಾನೇ ಈಸಿ ಇದು. ಬಟ್ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಆಗುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಕುಕ್ಕರ್ಗೆ ಹೋಗಿದೆ. ಈಗ ಬೆಂದಿರೋ ಅಂತ ಬೇಳೆ ಮತ್ತೆ ಸೊಪ್ಪು ಇದೆಲ್ಲ ಏನಿತ್ತು ಇದೆಲ್ಲ ನೀಟಾಗಿ ನೀರೆಲ್ಲ ಬಸ್ಕೊಂಡು ಇದನ್ನ ತಣ್ಣಗಾದ ನಂತರ ರುಬ್ಕೋಬೇಕು. ಇದಕ್ಕೆ ತೆಂಗಿನಕಾಯಿ ಏನು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಮಾಡ್ಕೋಬಹುದು. ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ ಆ ಟೈಪಲ್ಲಿ ಇದು. ಯಾವುದೇ ತೆಂಗಿನಕಾಯಿ ಅದೆಲ್ಲ ಏನು ಬೇಕಾಗಲ್ಲ. ನೋಡಿ, ಈ ರೀತಿ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಇದನ್ನ ತಣ್ಣಗಾಕಿ ಬಿಡೋಣ. ಇದು ತಣ್ಣಗಾದ ನಂತರ ರುಬ್ಕೊಂಡ್ರೆ ಸಾಂಬಾರು ನಮಗೆ ಇದೊಂದು 10 ರಿಂದ 15, 20 ನಿಮಿಷದೊಳಗಡೆ ನಮಗೆ ಈ ಸಾಂಬಾರು ರೆಡಿ ಆಗುತ್ತೆ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ತಂಪ ಕೂಡ ಇರುತ್ತೆ. ನೋಡಿ, ಈಗ ಸೊಪ್ಪು ತಣ್ಣಗಾಗಿದೆ. ಇದನ್ನ ರುಬ್ಕೊಂಬರೋಣ ನುಣ್ಣಕ್ಕೆ. ಬೇಕು ಅಂದ್ರೆ ನೀವು ತೆಂಗಿನಕಾಯಿ ಹಾಕ್ಕೋಬಹುದು. ಬಟ್ ತೆಂಗಿನಕಾಯಿ ಹಾಕದೆ ಮಾಡಿದ್ರೇನೆ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಇದನ್ನ ನುಣ್ಣಕ್ಕೆ ರುಬ್ಕೋಬೇಕು. ನೋಡಿ, ಈ ರೀತಿ ನುಣ್ಣಕ್ಕೆ ರುಬ್ಕೊಂಬರ್ಬೇಕಾಗುತ್ತೆ. ಬನ್ನಿ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು 1 ಸ್ಪೂನ್ ಆಯಿಲ್ ಆಗಲಿ ತುಪ್ಪ ಆಗಲಿ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಅದೆರಡು ಸಿಡಿದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು 4-5 ಪಾಯಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡೋದ್ರಿಂದ ಸಾಂಬಾರ್ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈರುಳ್ಳಿ, ಕರಿಬೇವು ಇದೆಲ್ಲ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಸಣ್ಣದೊಂದು ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಸಹ ಚೆನ್ನಾಗಿ ಒಂದು 85-90% ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಅನ್ನೋದು ಬರುತ್ತೆ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈಗ ನಾವು ರುಬ್ಬಿರೋ ಅಂಥ ಸೊಪ್ಪಿಂದ ಖಾರ ಏನಿತ್ತು ಅದನ್ನು ಹಾಕ್ಕೊಳ್ಳೋಣ. ಹಾಗೆ ನೀರು ಬಸ್ತಿಟ್ಕೊಂಡಿದ್ದೀವಲ್ಲ ಆ ನೀರನ್ನು ಹಾಕ್ಕೊಂಡು, ಸಪೋಸ್ ನಿಮಗೆ ಸಾಂಬಾರು ಸಾಕಾಗಲಿಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಕಾಯಿಸಿಟ್ಕೊಂಡು ಹಾಕ್ಕೋಬೋದು. ಇಲ್ಲ ತಣ್ಣೀರು ಸಹ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ತುಂಬಾ ಟೇಸ್ಟಿಯಾಗಿರೋಂಥ ದಂಟಿನ ಸೊಪ್ಪಿನ ಹುಳಿಸೊಪ್ಪು ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ, ಸಿಂಪಲ್ ಆಗುತ್ತೆ, ಟೇಸ್ಟಿಯಾಗಿರುತ್ತೆ, ತಂಪಾಗೂ ಇರುತ್ತೆ. ಇದಕ್ಕೆ ನೆಂಚ್ಕೊಳ್ಳೋಕೆ ಈರುಳ್ಳಿನ ಇಟ್ಕೊಂಡು ಸೈಡಲ್ಲಿ ತಿನ್ನೋದ್ರಿಂದ ಸಾಂಬಾರ್ ಜೊತೆಗೆ ಈರುಳ್ಳಿ ಅಥವಾ ಸೌತೆಕಾಯಿ ಇಟ್ಕೊಂಡು ತಿನ್ನೋದ್ರಿಂದ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಬಿಸಿ ಬಿಸಿ ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಇದು ಚಪಾತಿಗೂ ಕೂಡ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ದಂಟಿನ ಸೊಪ್ಪಿನ ಹುಳಿಸೊಪ್ಪು ಸಾಂಬಾರು ರೆಡಿ ಆಗುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರೆಯದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.